ಸೊ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಮಧ್ಯದಲ್ಲಿ ಇವತ್ತಿಂದನೇ ಅವರಿಗೆ ಆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಅವರ ತೆರಿಗೆಯನ್ನ ಸ್ವೀಕಾರ ಮಾಡುವಂಥದ್ದು, ಅವರು ಕಾರ್ಪೊರೇಷನ್ ಕೆಲಸವನ್ನ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ನಮ್ಮ ಮಹೇಶ್ವರ ರಾವ್ ಅವರು 5 ಕಾರ್ಪೊರೇಷನ್ಗೂ ಕೂಡ ಇಲ್ಲಿ ಕಮಿಷನರ್ ಇರೋದಲ್ಲದೆ ಜಿಬಿಎಗೆ ಅವರು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಕೂಡ ಚುನಾವಣೆ ನಡೆಯುವವರು ಕೂಡ ಅವರು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ಇಲ್ಲಿ ಎಲ್ಲ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವ್ರಿಗೇನು ಜವಾಬ್ದಾರಿಯನ್ನು ಕೊಡ್ತೇವೆ ಆ ಕೆಲಸವನ್ನ ಏನು ಕಾನೂನು ಚೌಕಟ್ಟಿನಲ್ಲಿ 74 ತಿದ್ದುಪಡಿ ಇದೆ ಅದನ್ನು ಅವರೆಲ್ಲ ಕೂಡ ಮುಂದುವರಿಸಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಈಗಾಗಲೇ ತಮಗೆ ಹೇಳ್ದಂಗೆ 1ನೇ ತಾರೀಕು ಭೂಮಿ ಪೂಜೆಯನ್ನ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. 5 ಕಾರ್ಪೊರೇಷನ್ನ ನೂತನ ಕಚೇರಿಗಳು ಅದು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾನು ಕೂಡ 5 ಕಾರ್ಪೊರೇಷನ್ನ ಕಚೇರಿಗಳ ಜಾಗವನ್ನ ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡೋನಿದ್ದೇನೆ ಮತ್ತು ಕೆಲವು ಅನೇಕ ನಾಗರಿಕರಿಗೆ ಆರ್ಕಿಟೆಕ್ಟ್ಸ್ಗೆ ಎಲ್ಲರೂ ಕೂಡ ಇವತ್ತು ನಾವು ಅವರಿಗೆ ಆಹ್ವಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಯಾರು ಬೇಕಾದ್ರೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಬೇಕಾದ್ರೂ ಕೂಡ ಬಂದು ಅವರು ಪಾರ್ಟಿಸಿಪೇಟ್ ಮಾಡಿ ಅವರ ಯಾವ ರೀತಿ ಇರಬೇಕು ಈ ಬಿಲ್ಡಿಂಗು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಡಿಸೈನ್ ಅನ್ನು ಕೊಡ್ಲಿಕ್ಕೆ ಕೂಡ ಒಂದು ಅವಕಾಶ ಮಾಡಿಕೊಡ್ತೇವೆ. ಬೆಸ್ಟ್ 3 ಸೆಲೆಕ್ಟ್ ಮಾಡ್ತೇವೆ, 3 5 ಮಾಡ್ತೇವೆ. ಅದಕ್ಕೆ 5 ಲಕ್ಷ ಕೂಡ ನಾವು ಬಹುಮಾನವನ್ನ ಮತ್ತು ಅವರಿಗೆ ಗೌರವವನ್ನು ಕೂಡ, ಏಕೆಂದರೆ ಇತಿಹಾಸ ಪುಟಕ್ಕೆ ಸೇರಂತ ಈ ಒಂದು ನಮ್ಮ ನೂತನವಾದಂತಹ 5 ಕಾರ್ಪೊರೇಷನ್ ಬಿಲ್ಡಿಂಗ್ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು. ಈ ಗಡಿಗಳನ್ನು ಕೂಡ ನಾವು ನೇಮಕವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಏನು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆ ಗಡಿ ಗೋಪುರಗಳು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಯಾರು ಯಾವ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಗಮನಿಸಬೇಕಾಗ್ತದೆ. ಮುಂದಿನ ದಿನದಲ್ಲಿ ಅನೇಕ ಆಡಳಿತ ದೃಷ್ಟಿಯಿಂದ ಈ ಗಡಿಗಳ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೂಡ ಕೆಲಸ ಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಉದ್ಭವ ಆಗ್ತದೆ. ಅದನ್ನು ನಾನು ಹೆಚ್ಚಿಗೆ ಅದರ ಬಗ್ಗೆ ನಾನು ಬಿಡಿಸಲಿಕ್ಕೆ ನಾನು ಹೋಗುವುದಿಲ್ಲ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸಂಬಳಕ್ಕೆ ಮತ್ತು ಬೇರೇನು ಖರ್ಚುಗಳಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುವಂತ ಕೆಲಸ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಒಂದು 300 ಕೋಟಿಯಷ್ಟು ಈಗಾಗಲೇ ಬಿಬಿಎಂಪಿಯಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಅವರ ಆಡಳಿತ ದೃಷ್ಟಿಯಿಂದ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅವ್ರು ಮಾಡಬಹುದು. ಆಮೇಲೆ ಮುಂದಕ್ಕೆ ಕೂಡ ನಮ್ಮ ಸ್ಥಳೀಯ ಇಂಜಿನಿಯರ್ಗಳು ಕೂಡ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ನಾವು ಈಗಾಗಲೇ ಹಂಚಿದ್ದೇವೆ. ಯಾವ ರೀತಿ ನೀವು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಅವರಿಗೆ ನಾವು ತಿಳಿಸಿದ್ದೇವೆ. ಸೊ ಹಂಗೆ ಈಗಾಗಲೇ ನಮ್ಮ ಚಾರ್ಜ್ ಅನ್ನು ಯಾರು ತೆಗೆದುಕೊಂಡಿದ್ದಾರೆ, ಯಾರೋ ಒಬ್ಬರು ಇಬ್ರು ಮಾತ್ರ ಹೊರಗಡೆ ಇದ್ದಾರೆ, ಅದು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ನಿಮ್ಮ ಚಾರ್ಜ್ ಅನ್ನು ತೆಗೆದುಕೊಂಡು ಹೊಸ ಕಾರ್ಪೊರೇಷನ್ ಈ 5 ಕಾರ್ಪೊರೇಷನ್ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಕಾರ್ಯಮುಕ್ತನಾಗಬೇಕು ಅಂತೇಳಿ ನಾವೀಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ.